ಸರ್ ಮನೆ ಅಂತೆ. ನಿಮ್ಮ ಅಭಿಮಾನಿ ಅಣ್ಣ, ನಿಮ್ಮ ಅಭಿಮಾನಿ ಅಣ್ಣ. 2:30 ಇಂದ 6:30 ವರೆಗೂ ಮಾತಾಡ್ತಾನೆ ಇದ್ವಿ. ಒಂದ್ಸಲ ಅದು ಬೇಗ ಬಂದಿದ್ದೇನು. ಶ್ರೀ ಎಲ್ಲ ಲಾಗಲ್ಲಿ ಕಾಣಿಸ್ಕೊಳ್ಳೋದೇ ಇಲ್ಲ. ಫುಲ್ ಹಾರ್ಡ್ ವರ್ಕಿಂಗ್ ಗಾಯಿ. ಹೆಂಗಿತ್ತ ಬೆಂಕಿ ಶಟ್ ಬಬ್ ಡಡಮ್. ಮಧ್ಯಾಹ್ನ ತಕ್ಷಣ ಗುಡುಗು ಮಿಂಚು ಬರ್ತಿದೆ, ಶಟ್ ಬಬ್ ಡಡಮ್. ಗ್ರೀನರಿ ಚೆನ್ನಾಗಿದೆ ಅಂತ ಅಷ್ಟೇ. ನನಗೋಸ್ಕರ ಕಂಟೆಂಟ್. ನಾನು ಫಸ್ಟ್ ಟೈಮ್ ಕೂತ್ಬಿಟ್ಟು ನೋಡಿ ಕೈ ಎಲ್ಲ ಲ್ಯಾಪ್ಸು. ರಾಜಕುಮಾರ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ದಿಸ್ ಇಸ್ ರಾಕಿ ಫ್ರಮ್ KV. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಓಕೆ ಗೈಸ್, ಇವತ್ತು ಸಂಡೇ. ನಾವು ಏನಾದರೂ ಸ್ಪೆಷಲ್ ಆಗಿ ಎಲ್ಲಾದರೂ ಹೋಗೋಣ. ತುಂಬ ದಿನ ಆಯ್ತೆಲ್ಲ ಹೋಗಿಲ್ಲ ಅಂದ್ಬಿಟ್ಟು ಡಿಫ್ರೆಂಟಾಗಿ ಹೊಸದಾಗಿ ಟ್ರೈ ಮಾಡೋಣ ಅಂದ್ಬಿಟ್ಟು ಒಂದು ಕಡೆ ಹೋಗ್ತಾ ಇದ್ದೀವಿ. ಅದು ಎಲ್ಲಿ ಅಂತ ನಿಮಗೂ ಗೊತ್ತಾಗುತ್ತೆ. ಆ್ಯಂಡ್ ನಮ್ಮ ಜೊತೆ ನನ್ನ ಫ್ರೆಂಡ್ಸು ಬರ್ತಾಯಿದ್ದಾರೆ. ಇನ್ನೂ ಎಕ್ಸ್ಟ್ರಾ ಇದ್ದರು, ಬಟ್ ಎಲ್ಲರದ್ದು ಲಾಸ್ಟ್ ಮೂಮೆಂಟಲ್ಲಿ ಪ್ಲ್ಯಾನ್ಸ್ ಕ್ಯಾನ್ಸಲ್ ಆಯಿತು. ಸೊ ಇವಾಗ ಸದ್ಯಕ್ಕೆ ನಾನು, ಅಭಿ, ದೇವ ಮತ್ತು ಶ್ರೀ ಅಂತ 4 ಜನ ಹೋಗ್ತಾಯಿದ್ದೀವಿ. ಸೊ ಹೋಗೋಣ ಬನ್ನಿ. ಫಸ್ಟ್ ಅಭಿಮಾನ ಹತ್ರ ಹೋಗಿ ಪಿಕ್ ಮಾಡಿಕೊಂಡು, ಆಮೇಲೆ ದೇವನ ಕರ್ಕೊಂಡು, ಆಮೇಲೆ ಶ್ರೀಮನ್ ಹತ್ರ ಹೋಗೋಣ. ಅಲ್ಲಿಂದ ಎಲ್ಲರೂ ಒಟ್ಟಿಗೆ ಹೋಗೋದು. ಇಲ್ಲಿ ಅಂತ ನೋಡಿ. ಓಕೆ ಗೈಸ್, ನಾನು ಅಭಿಮಾನ ಹತ್ರ ಬಂದೆ. ಅಭಿ ರೆಡಿ ಆಗ್ತಾವನೆ. ಸೊ ಅಭಿ ಬಂದಿದ ತಕ್ಷಣ ಹೋಗೋದು. ಆ್ಯಂಡ್ ಹಂಗೆ ಗೊತ್ತಾಗ್ತಿರ್ಬೋದು ಕಣ್ಣಲ್ಲಿ ನಿದ್ದೆ ಇಲ್ಲ, ಯಾಕಂದರೆ ನೆನ್ನೆ ನೈಟೆಲ್ಲ ಮಲ್ಕೊಂಡಿಲ್ಲ. ನೆನ್ನೆ ನೈಟ್ ಭೀಮಾ ಫಿಲಮ್ಗೆ ಹೋಗಿದ್ವಿ, ನಾನು, ನಿರೋಶ್, ಅಭಿ ಮತ್ತು ದೇವ. ಆ್ಯಂಡ್ ಹಂಗೆ ಮೂವಿ ಮುಗಿಸ್ಕೊಂಡು ನಿರೋಶ್ ಮನೆಗೆ ಹೋಗಿ ಅವ್ರ ಮನೆಯಲ್ಲಿ ಅಡುಗೆ ಮಾಡಿಕೊಂಡು ತಿಂದ್ಕೊಂಡು ನೈಟೆಲ್ಲ ಮಾತಾಡ್ಕೊಂಡಿದ್ವಿ. ಲಿಟ್ರಲಿ ನೈಟ್ ನಾವು ಫಿಲಮ್ ಮುಗಿದು 12:30, 1:30 ಆಗಿತ್ತು. ಮನೆಗೆ ಹೋಗೋಷ್ಟರಲ್ಲಿ 2 o'clock ಆಗಿತ್ತು. 2 o'clock ಹೋಗಿ 2 o'clockಲ್ಲಿ ಅಡುಗೆ ಮಾಡಿಕೊಂಡು ಎಗ್ ರೈಸ್ ಎಲ್ಲ ಮಾಡಿಕೊಂಡು ಆಮೇಲೆ ತಿಂದು ಆಮೇಲೆ ಮಾತಾಡಿಕೊಂಡು ಆಮೇಲೆ ಮಾತಾಡ್ಕೊಂಡೇ ಇದ್ವಿ. ಆಮೇಲೆ ಸುಮ್ಮನೆ ಸ್ಕ್ರೀನ್ ತೆಗೆದು ನೋಡಿದ್ರೆ ಆಲ್ರೆಡಿ 6:30 ಆಗಿಬಿಟ್ಟಿದೆ. 2:30 ಇಂದ 6:30 ವರೆಗೂ ಮಾತಾಡ್ತಾನೆ ಇದ್ವಿ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ನ ಜನ್ಮಕ್ಕೆ ಹೋಗೋ. ಏನು ಮಾತಾಡ್ತಾ ಇದೆ ಅಂತ ನಮಗೂ ಗೊತ್ತಿಲ್ಲ. ಸೊ ಲಿಟ್ರಲಿ ಮಲ್ಕೊಂಡಿಲ್ಲ. ಅಲ್ಲಿಂದ ಮತ್ತೆ ಅವನು ನಿರೋಶ್ ಎಲ್ಲ ಇವೆಂಟ್ಗೆ ಹೋಗ್ಬೇಕು ಅಂದ್ಬಿಟ್ಟು ಹೋದ. ಅದು ಬಿಟ್ಟರೆ ನಾವು 6:30, 7:30ಗೆ ಅಲ್ಲಿಂದ ಬಂದ್ವಿ. 7:30ಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇವಾಗ ಎದ್ದು ಫ್ರೆಶ್ ಆಗಿ ಜಸ್ಟ್ ಇವಾಗ ಬಂದಿದ್ದೀವಿ. 1 hour ಏನೋ ಮಲ್ಕೊಂಡಿದ್ದೀವಿ ಅಷ್ಟೇ, 1 2 hours. ಸೊ ಇವಾಗ ಅಭಿನ ಕರ್ಕೊಂಡು ಹೋಗೋಣ. ಇನ್ನೂ ಇಬ್ಬರು ಅಲ್ಲಿದ್ದಾರೆ, ಅವರಿಬ್ಬರನ್ನ ಕರ್ಕೊಂಡು ಅಲ್ಲಿ 11 o'clock ಓಪನ್ ಆಗುತ್ತೆ. ನಾವಿಲ್ಲಿ ಇನ್ನು 10:30. ನೋಡೋಣ ಹೆಂಗಿರುತ್ತೆ ಅಂತ. ಇನ್ನೂ ಒಂದ್ಸರಿ ಟ್ರೈ ಮಾಡಿಲ್ಲ ಅದು. ಸೊ ಎಕ್ಸೈಟೆಡ್ ಹೆಂಗಿರುತ್ತೆ ಅಂತ ಟ್ರೈ ನೋಡೋಣ. ಲೆಟ್ಸ್ ಗೋ. ಗ್ರೀನರಿ ಚೆನ್ನಾಗಿದೆ ಅಂತ ಅಷ್ಟೇ. कैसा लगा मेरा मजाक? ಅಭಿ ಈಸ್ ಹಿಯರ್. ರೆಡಿಯಾಗಿ ಬಂದ. ಅಭಿ ಬನ್ನಿ ಹೋಗೋಣ. ಈ ಕಡೆ ತೆಗಿಬೋದಾ ಗಾಡಿ? ಗೈಸ್, ನಾವು ಬಂದು ಆಲ್ರೆಡಿ 15 ನಿಮಿಷ ಆಯಿತು. ಅರ್ಧ ಗಂಟೆಯಿಂದ 5 ನಿಮಿಷ ಬಂದೆ. 10 ನಿಮಿಷ 5 ನಿಮಿಷ 10 ನಿಮಿಷ ಬಂದೆ, 5 ನಿಮಿಷ ಬಂದೆ, 2 ನಿಮಿಷ ಬಂದೆ. ಗಾಡಿ ತೆಗಿತಾ ಇದ್ದೀನಿ ಅಂತ ಹೇಳ್ತಾನೆ ಅವನೇ. ಯಾವಾಗ ನೋಡ್ರಿ 5 ನಿಮಿಷ ಅಂದ್ರೆ ನನ್ನ ಪ್ರಕಾರ ಅರ್ಧ ಗಂಟೆ ಫಿಕ್ಸು. ಅರ್ಧ ಗಂಟೆ ಇವಾಗ ಬರ್ತಾವನೆ. ಒಂದ್ಸರಿ ಅದು ಬೇಗ ಬಂದಿದ್ದೇನು. 5 ನಿಮಿಷ ಅಂತ ಹೇಳಿ ಅರ್ಧ ಗಂಟೆ ಆಯ್ತು. ಇವಾಗ ಬಂದವನು. ಡೈರೆಕ್ಟ್ ಆಗಿ ಶ್ರೀಮನೆ ಬನ್ನಿ. ಓಕೆ ಗೈಸ್, ನಾವು ಇವಾಗ ಎಲ್ಲ ಬಂದಿದ್ದೀವಿ. ನಮ್ಮ ಶ್ರೀನ ಪಿಕ್ ಮಾಡ್ಕೊಂಡು ಹೋಗೋಕ್ಕೆ ತೆಗ್ದಿರೋದಷ್ಟೇ. ಅದು ಇದಾಗಿರ್ಬೇಕು, ರೆಡಿ ಮಾಡಿಸ್ತಿರೋದು ನೋಡಿ. ತುಂಬ ದಿನ ಆದಮೇಲೆ ಶ್ರೀ ಎಲ್ಲ ಲಾಗಲ್ಲಿ ಕಾಣಿಸ್ಕೊಳ್ಳೋದೇ ಇಲ್ಲ. ಫುಲ್ ಹಾರ್ಡ್ ವರ್ಕಿಂಗ್ ಗಾಯಿ.
ಎಲ್ಲೂ ಆಚೆ ಬರೋದೇ ಇಲ್ಲ ನಮ್ಮ ಜೊತೆ. ಯಾವಾಗಾದ್ರೂ ಒಂದ್ಸರಿ ಯಾವಾಗ ಬರ್ತಾನೆ, ಫುಲ್ ಕೆಲಸ ಮಾಡ್ಕೊಂಡಿರ್ತಾನೆ. ಸೊ ಫೈನಲಿ ನಾವು ಕನ್ವಿನ್ಸ್ ಮಾಡಿ ಬಾ ಹೋಗೋಣ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀವಿ. ಫೈನಲಿ ಇವಾಗ ಹೋಗೋಣ ಬನ್ನಿ. ಓಕೆ ಗೈಸ್, ನಾವು ಫೈನಲ್ ರೀಚ್ ಆದ್ವಿ. ನಮ್ಮ ಗಾಡಿ ಇಲ್ಲ ಹಾಕ್ಬಿಟ್ಟು ನಾವು ಇವಾಗ ಬಂದಿರೋದು ಯಾವುದು ಅಂದರೆ ಇಲ್ಲಿ ನನಗೆ ಕಾಣಿಸ್ತೈತಿ ಗೋಕಾಟಿಂಗ್. ತುಂಬ ದಿನದಿಂದ ಅನ್ಕೊತಾ ಇದ್ವಿ ಬರಬೇಕು ಅಂತ, ಬಟ್ ಟೈಮೇ ಸಿಕ್ಕಿಲ್ಲ ಎಲ್ಲರೂ ಒಟ್ಟಿಗೆ ಬರೋಕ್ಕೆ. ಫೈನಲಿ ವಿ ಆರ್ ಇಯರ್ ಗೋಕಾಟಿಂಗ್. ಹೋಗೋಣ ಇವಾಗ. ಹೆಂಗಿರುತ್ತೆ ಅಂತ ತುಂಬ ವರ್ಷಗಳ ಹಿಂದೆ ನಮ್ಮಮ್ಮ ಅವ್ರ ಆಫೀಸಿಂದ ಕರ್ಕೊಂಡು ಹೋಗಿದ್ರು, ಬಟ್ ಅವಾಗೆಲ್ಲ ಆಡೋಕ್ಕಾಗಿರಲಿಲ್ಲ, ಚಿಕ್ಕವರಿದ್ವಿ ಅಂತ. ನಾನು 4th 5th ಇದ್ದಾಗ. ಸೊ ಇವಾಗ ಫೈನಲಿ ಚಾನ್ಸ್ ಬಂದೈತೆ ಆಡೋಕ್ಕೆ. ನೋಡೋಣ ಹೆಂಗಿರುತ್ತೆ, ಫಸ್ಟ್ ಟೈಮ್ ಟ್ರೈ ಮಾಡೋದು. ಹೋಗೋಣ ಬನ್ನಿ. ನಾವು ಬಂದಿರೋದು ಹೆಸರು ಇಲ್ಲ ಕಾಣ್ತೀವಿ, ಹೋಟೆಲ್ ಸೇನ್. ಇದು ಸ್ಟಾರ್ಟ್ ಆಗೋದು ಬೆಳಗ್ಗೆ 11 ಗಂಟೆಗೆ, ನೈಟ್ 9 ಗಂಟೆವರೆಗೂ ಇರುತ್ತೆ. ನೋಡೋಣ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಫಸ್ಟ್ ಟೈಮ್ ಅಂತ. ಗೈಸ್ ಬಂದಿದ್ದೀವಿ ನೋಡಿ, ಆಲ್ರೆಡಿ ಒಂದು ರೌಂಡ್ ಸ್ಟಾರ್ಟ್ ಆಗೈತೆ. ಇನ್ನೊಂದು ಏನು ಮಕ್ಕರ್ ಅಂದರೆ ನಾವು ಎಲ್ಲ ಇಲ್ಲಿ ಕ್ಯಾಶ್ ಮತ್ತು ಕಾರ್ಡ್ ಅಷ್ಟೇ, ಫೋನ್ಪೇ ಎಲ್ಲ ಇಲ್ಲ. ನಾವು ಅದಕ್ಕೆ ಕೆಲವೊಬ್ರು ಅಣ್ಣ ಇದ್ದಾರೆ, ಅವ್ರ ಹತ್ರ ಫೋನ್ಪೇ ಅವ್ರಿಗೆ ಫೋನ್ಪೇ ಮಾಡ್ಬಿಟ್ಟು ನಾವು ಕ್ಯಾಶ್ ಇಸ್ಕೊಂಡ್ವಿ. ಆ್ಯಂಡ್ ನೆಕ್ಸ್ಟ್ ಇವಾಗ ರೆಡಿ ಆಗ್ತಾಯಿದ್ದೀವಿ. ಇಲ್ಲಿ ನೋಡಿ ಎಲ್ಲ ಹೆಂಗೆ ಓಡಿಸ್ತವ್ರೆ. ನಮಗಿನ್ನೂ ಒಂದ್ಸಲ ಓಡಿಸೇ ಇಲ್ಲ, ಹೆಂಗಿರುತ್ತೆ ಅಂತಲೂ ಗೊತ್ತಿಲ್ಲ. ಅವ್ರಿಗೆ ಫಸ್ಟ್ ಟೈಮ್ ಡೆಡ್ ಬುಲ್ ಫಸ್ಟ್ ಟೈಮ್ ನಾನು ಕೇಳಂಗೇ ಇಲ್ಲ. ಇನ್ಶೂರೆನ್ಸ್ ಎಲ್ಲರೂ ಫಸ್ಟ್ ಟೈಮ್. ತುಂಬ ದಿನ ಅನ್ಕೋತಾ ಬರಬೇಕು ಅಂತ, ಫಸ್ಟ್ ಟೈಮ್ ಮಾಡ್ತಾ ಇರೋದು. ನೋಡೋಣ ಹೆಂಗಿರುತ್ತೆ ಅಂತ. 5 ಲಾಸ್ಟ್ ರೌಂಡ್. ಅಲ್ಲಿ ಗ್ರಿಪ್ಪೇ ಸಿಗ್ತಾ ಇಲ್ಲ, ಎಲ್ಲ ಅಲ್ಲೆಲ್ಲ ಡ್ರಿಫ್ಟ್ ಹೊಡಿತಾವ್ರೆ. ಹೆಂಗಿರುತ್ತೋ ಗೊತ್ತಿಲ್ಲ. ಒಬ್ರಿಗೊಬ್ರು ಅಲ್ಲೇ ಡ್ಯಾನ್ಸ್ 299 ಹೊಡಿತಾವ್ರು. ಇವ್ರು ಯಾರು ಕಾಣಿಸ್ತಾನೆ ಇಲ್ಲ ನಮಗೆ. ಇವ್ರು ಹೆವಿ ಫಾಸ್ಟ್ ಆಗಿ ಹೋಯ್ತು. ಬರೀ ಇಂಥದೆಯ ಅಯ್ಯೋ ಲಾಸ್ಟ್ ರೌಂಡು. ಓ ಗೈಸ್, ಸವರ್ ಟರ್ನ್. ಇವಾಗ ಮನೆ ಹೋಗೋಣ. ವಿಡಿಯೋ ಮಾಡೋದಾ? ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ. ಗೈಸ್ ಮುಗಿಸ್ಕೊಂಡು ಬಂದ್ವಿ. ಫಸ್ಟ್ 6 ಲ್ಯಾಬ್ಸ್ ಆಯಿತು ನಮ್ಮದು. ವೀಕ್ ಡೇಸಲ್ಲಿ 7 ಲ್ಯಾಬ್ಸ್ ಇರುತ್ತೆ, ವೀಕೆಂಡ್ಸಲ್ಲಿ 6 ಲ್ಯಾಬ್ಸ್ ಇರುತ್ತೆ. ನಾವು ಫಸ್ಟ್ ರೌಂಡಲ್ಲಿ ಹೋಗಲ್ಲಿ ಗುದ್ಬಿಟ್ಟೆ. ಗುದ್ದಂಗಿಲ್ವಂತೆ, 1-2 ಸರಿ ಗುದ್ದಾಗ ಅಷ್ಟೇ, ಆಮೇಲೆ ಗುದ್ದಂಗಿಲ್ಲ. ನಾನು ಫಸ್ಟ್ ಟೈಮೇ ಗುದ್ಬಿಟ್ಟು ನೋಡಿ ಕೈಯೆಲ್ಲ ಲ್ಯಾಬ್ಸು ಇಲ್ಲಿ ಕೈಯೆಲ್ಲ ಇದಾಗೋಯ್ತು ಫಸ್ಟಲ್ಲೇ. ಆ್ಯಕ್ಚುಲಿ ಅಲ್ಲಿ ಸ್ಟಾರ್ಟಿಂಗಲ್ಲಿ ಹೋಗಿ ಗುದ್ದಿದ್ದೆ, ಬಟ್ ಅಲ್ಲಿ ಗ್ರಿಪ್ ಸಿಕ್ಕಿಲ್ಲ. ಸೊ ಇವಾಗ ನಾವು ಮಾಡ್ಬೇಕಾದ್ರೆ ಇವ್ರು ವೀಡಿಯೋ ಮಾಡಿದ್ರು, ಅದಕ್ಕೆ ಇವಾಗ ಅವ್ರು ಮಾಡ್ಬೇಕಾದ್ರೆ ನಾವು ವೀಡಿಯೋ ಮಾಡ್ತಾಯಿದ್ದೀವಿ. ವೀಡಿಯೋ ಮಾಡೋಣ ಅವ್ರಿಗೆ. ನಿಮ್ಮ ಅಭಿಮಾನಿ ಅಣ್ಣ, ನಿಮ್ಮ ಅಭಿಮಾನಿ ಅಣ್ಣ. ಈ ನನ್ನ ಮಕ್ಕಳು ಒಂದೊಂದಲ್ಲ ಅಣ್ಣ, ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ. ಇದು ಆಕ್ಚುಲಿ ಚೆನ್ನಾಗಿರೋದು. ನನಗೋಸ್ಕರ ಕಂಟೆಂಟ್. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ.
ನಾನು ಕೇಳ್ಕೊಂಡೆ ಕಂಟೆಂಟ್ ಕೊಡ್ರು ಅಂತ ಬಂದ ಬಾರೋದಾಗುತ್ತೆ ಬಿಟ್ರು. ಗೈಸ್ ಇದು ಇವಾಗ ನಮ್ಗೊಂಥರ ಅಡಿಕ್ಟ್ ಆಗೋಯ್ತು. ಇನ್ನೊಂದ್ಸರಿ ಹೋಗ್ಬೇಕು ಅನಿಸ್ತು. ಅದಕ್ಕೆ ಇಲ್ಲಿ ಆ್ಯಕ್ಚುಲಿ ಕ್ಯಾಶ್ ಮತ್ತು ಕಾರ್ಡ್ ಅಷ್ಟೇ, ಫೋನ್ಪೇ ಎಲ್ಲ ಇಲ್ಲ. ಅದಕ್ಕೆ ನಮ್ಮ ಶ್ರೀ ಹೋಗ್ಬಿಟ್ಟು ಕ್ಯಾಶ್ ತೊಗೊಬರಕ್ಕೆ ಹೋಗೋನೆ. ಇನ್ನೊಂದ್ಸರಿ ಹೋಗೋಣ, ಸಖತ್ ಮಜಾ ಬರ್ತಾಯಿದೆ ಆಡೋಕ್ಕೆ. ಲೆಟ್ಸ್ ಪ್ಲೇ. ಕ್ರೇಜಿ ಆಗಿತ್ತು ಅಂದ್ಕೊಳ್ಳಿ ಎಕ್ಸ್ಪೀರಿಯನ್ಸ್ ಮಾತ್ರ. ಇನ್ನೊಂದ್ಸರಿ ಹೋಗಿ ಆಡೋಣ ಇವತ್ತು. ಓಕೆ ಗೈಸ್, ಮುಗಿಸ್ಕೊಂಡು ಫೈನಲಿ ಬಂದ್ವಿ. ಎಲ್ಲ ಫಸ್ಟ್ ರೌಂಡಲ್ಲಿ ಅಷ್ಟೊಂದು ಗೊತ್ತಾಗಿಲ್ಲ, ಬಟ್ ಸೆಕೆಂಡ್ ಒಳಗಂತೂ ನೆಕ್ಸ್ಟ್ ಲೆವೆಲ್ ಆಗಿ ಆಡಿದ್ವಿ ಎಲ್ಲರೂ. ವಿತಿನ್ ಎಷ್ಟನ್ನ ಒಂದೂವರೆ ನಿಮಿಷ ಮುಗಿಸ್ಬಿಟ್ವಿ ಅಲ್ಲ ಸೆಕೆಂಡ್ ರೌಂಡು. ಫಸ್ಟ್ ರೌಂಡಲ್ಲಿ ನಾವು 3 ನಿಮಿಷ 3.5 ನಿಮಿಷ ತಗೊಂಡ್ವಿ. ಫಸ್ಟ್ ರೌಂಡಲ್ಲ ಸೆಕೆಂಡ್ ರೌಂಡ್ ಫುಲ್ಲು ಬೇಗ ಮುಗಿಸ್ಬಿಟ್ವಿ. ಸಕ್ಕತ್ತಾಗಿತ್ತು, ಕೈಯೆಲ್ಲ ಸಖತ್ ನೋವ್ತೈತೆ. ರೆಡ್ ಬುಲ್ ಹೆಂಗಿತ್ತು ಫಸ್ಟ್ ಎಕ್ಸ್ಪೀರಿಯನ್ಸು? ಅದೇ ಹೆಂಗಿತ್ತು ಎಕ್ಸ್ಪೀರಿಯನ್ಸು? ಲಾಸ್ಟ್ ಸೆಕೆಂಡ್ ತರ ಇತ್ತು ಅದೆಲ್ಲ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಬ್ರೇಕ್ ಇಲ್ಲ. ಹೆಂಗಿತ್ತ? ಬೆಂಕಿ ಶಟ್ ಬಡಮ್. ಮಧ್ಯಾಹ್ನ ಆದ ತಕ್ಷಣ ಗುಡುಗು ಮಿಂಚು ಬರ್ತಿದ್ದೆ, ಸಟ್ ಪಟ್ ಡಡಮ್. ನೆಕ್ಸ್ಟ್ ಲೆವೆಲ್ ಆಗಿತ್ತು. ನನ್ನ ಪ್ರಕಾರ 200 ಬರ್ತಾ ಇದ್ದು 6 ಲ್ಯಾಬ್ಸು. ಬಟ್ ವೀಕ್ ಡೇಸ್ ಅಲ್ಲಿ ಬಂದರೆ 7 ಲ್ಯಾಬ್ಸ್ ಇರುತ್ತೆ. ಆದರೂ ಅಷ್ಟೊಂದು ಏನು ಗೊತ್ತಾಗಲ್ಲ, ನಾವು ಫುಲ್ ಕಾನ್ಸಂಟ್ರೇಟ್ ಮಾಡ್ತಾ ಇರ್ತೀವಿ. ಬಟ್ ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ. ಗೇಮ್ ಮಾತ್ರ ಸೂಪರ್ ಆಗಿತ್ತು. ಆ್ಯಂಡ್ ಇಲ್ಲೇ ಫುಡ್ ಇದೆಯಂತೆ, ಸೊ ಇವಾಗ ಫುಡ್ ತಿನ್ಕೊಂಡು ಮೆಂಬರ್ ಆಗಿರೋರು ಸುಮ್ಮನೆ ಬನ್ನಿ. ಸ್ಟ್ರೈಟ್ ರೈಟ್ ಇದೆ ತಾನೆ? ಇಲ್ಲ ಇಲ್ಲ, ಮುಂದೆ ಇದೆ ಇದೆ ಅನ್ಸುತ್ತೆ ಫುಡ್. ಗೈಸ್ ಇದು ಅಪಾರ್ಟ್ಮೆಂಟ್ ಪಕ್ಕದಲ್ಲೇ ಇರೋದು ಅವ್ರದ್ದು ಇದು. ಸೊ ನಾವು ಫುಡ್ ಸಿಗುತ್ತಾ ಅಂತ ಒಳಗೆ ಹೋಗ್ತಾ ಇದ್ದೀವಿ. ರೆಸ್ಟೋರೆಂಟ್ ಐತಂತೆ, ಅದಕ್ಕೆ ಒಳಗೆ ಹೋಗ್ತಾ ಇದ್ದೀವಿ. ಯಾಕೋ ಬರೋಣ ಐತಂತ ಒಳಗೆ ಒಳಗೈತೆ. ಇಲ್ಲ ಇಲ್ಲ, ನಾನು ಹೇಳ್ದೆ ಇದು ಮೆಂಬರ್ಸ್ ಪೇಗೆ ಏನಾಯಿತು. ನಾನು ಇಲ್ಲ ಗೈಸ್, ನಮ್ಮ ಹೊಸ ಲಾಗ್ ನೋಡಿ. ಆಚೆಯಿಂದ ನೋಡೋಕೆ ಮಾತ್ರ ಏನೂ ಇಲ್ಲ, ಬಟ್ ಒಳಗೆ ಹೋದರೆ ಫುಲ್ ಸಕ್ಕತ್ತಾಗುತ್ತೆ. ನೋಡೋಣ ಬನ್ನಿ ಏನೇನೈತೆ. ಗೈಸ್ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಎಲ್ಲ ಐತೆ. ನಾವು ಇಲ್ಲೇ ಒಂದು ಹಂಗೆ ಸ್ವಿಮ್ಮಿಂಗು ಮಾಡ್ಕೊಂಡು ಹೋಗ್ಬೋಣ ಅಂತ ಯೋಚನೆ ಮಾಡ್ತಾಯಿದ್ದೀವಿ. ನೋಡೋಣ ಏನಾಗುತ್ತೆ ಅಂತ. ಇಲ್ಲಿ ಇದೇನೋ ಐತೆ, ಬಟ್ ಏನಂತ ಗೊತ್ತಿಲ್ಲ. ಐಟಮ್ ಅಂತ ಬಾರ್ ಅಂತ ಎಲ್ಲ ಗೇಮ್ಸ್ ಐತೆ. ಸ್ಟೇಜ್ ಎಲ್ಲ ಹಾಕೋದು. ನೋಡೋಣ ಇವಾಗ ಆಚೆ ಹೋಗೋದ. ಲೈಕ್ ಸ್ವಿಮ್ಮಿಂಗ್ ಪೂಲ್ ಆಡೋಣ ಅಂತ ಇದ್ದೀವಿ. ಬಟ್ 1 ಅವರ್ಗೆ ಒಬ್ಬರಿಗೆ 400 ಅಂತೆ. ಅಷ್ಟೊಂದು ಬೇಡ, ನಾವು ಆಚೆ ಹೋದರೆ ಲೈಕ್ 1 ಅವರ್ಗೆಲ್ಲ 100 ಒಳಗೇ ಸಿಗುತ್ತೆ. ಇದು ಪ್ರೈವೇಟ್ ಸ್ವಿಮ್ಮಿಂಗ್, ಬಟ್ ಯಾರೋ ಆಡ್ತಿದ್ರೆ ಅಪಾರ್ಟ್ಮೆಂಟ್ ಮೆಂಬರ್ಸು. ಸೊ ಬೇಡ ಅಂದ್ಬಿಟ್ಟು ಆಚೆ ಹೋಗ್ತಾ ಇದ್ದೀವಿ. ಬಟ್ ಗೋ ಕಾರ್ಟಿಂಗ್ ಇನ್ನೊಂದು ಸರಿ ನೆಕ್ಸ್ಟ್ ಜಾಸ್ತಿ ಆ್ಯಕ್ಚುಲಿ ಚಿಕ್ಕದಿದೆ ಲ್ಯಾಬ್ಸು. ಜಾಸ್ತಿ ಲ್ಯಾಬ್ಸ್ ಇರೋದು ಹೋಗೋಣ ಅಂದ್ಬಿಟ್ಟು ಡಿಸೈಡ್ ಆಗಿದ್ದೀವಿ. ನೋಡೋಣ ನೆಕ್ಸ್ಟ್ ಎಲ್ಲಿ ಹೋಗೋದು ಅಂತ. ಇವಾಗ ಊಟಕ್ಕೆ ಹೋಗೋಣ ಬನ್ನಿ. ಫುಲ್ ಟ್ರಾಫಿಕ್. ಫುಲ್ ಟ್ರಾಫಿಕ್ ಜಾಮ್. ನಾವು ಪುನೀತ್ ರಾಜ್ಕುಮಾರ್ ಸರ್ ಅವ್ರ ಮನೆ ಹತ್ರ ಬಂದಿದ್ದೀವಿ. ಸೊ ಹಂಗೆ ಮನೆ ನೋಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಇದು ರೈಟ್ ತಗೊಂಡ್ರೆ ಅಪ್ಪು ಸರ್ ಮನೆ ಅಂತೆ. ಓ ಎಲ್ಲ ಆಲ್ರೆಡಿ ಸೆಕ್ಯೂರಿಟಿ. ಸರಿ, ಸೊ ಇವಾಗ ನೋಡೋಣ ಯಾವುದು ಇದೆ ಅನ್ಸುತ್ತೆ. ಗೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ